ಜನಸಾಮಾನ್ಯರ ನೇರ ಪ್ರಶ್ನೆಗಳು, ನಾಯಕರ ನೇರ ಉತ್ತರ. ಇದೇ ಮೆಗಾ ಫೈಟ್. ಇವತ್ತು ನಾವು ಎತ್ಕೊಂಡಿರುವಂಥದ್ದು ಲೋಕಾಯುಕ್ತ ವರದಿಗೆ ಎಳ್ಳು ನೀರು ಬಿಡ್ತಾ ಸರ್ಕಾರ ಅಂತ. ಯಾಕಂದರೆ ತಮ್ಗೆ ಗೊತ್ತಿರುವಂಥ ವಿಚಾರ, ನಿನ್ನೆ ಕ್ಯಾಬಿನೆಟ್ ಒಂದು ನಿರ್ಣಯಕ್ಕೆ ಬಂದದ್ದೇನು ಅಂತಂದರೆ, ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಆ ಸಂದರ್ಭದಲ್ಲಿ ಲೋಕಾಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಏನು ವರದಿನ ಕೊಟ್ಟಿದ್ದರು ಸಂತೋಷ್ ಹೆಗಡೆ ಮತ್ತು ಅವರ ಟೀಮ್, ಆ ವರದಿನ ಈಗ ಮತ್ತೆ ವಾಪಸ್ ಕಳಿಸ್ತಾ ಇದೆ. ಕೆಲವೊಂದು ಅಬ್ಜೆಕ್ಷನ್ಗಳನ್ನು ಕೂಡ ಹಾಕಿದೆ. ಕಾರಣ ಸ್ಪಷ್ಟ, ಇದ್ರ ಹಿಂದೆ ಯಾವುದೋ ಒಂದು ದೂರದೃಷ್ಟಿ ಇದೆ ಅನ್ನುವಂಥದ್ದು, ಇನ್ನು ಕೆಲವ್ರನ್ನ ಸೇವ್ ಮಾಡುವಂಥ ಒಂದು ದೃಷ್ಟಿ ಕೂಡ ಇದರಲ್ಲಿದೆ ಅನ್ನುವಂಥದ್ದು ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮುಂದೇನು ಹಾಗಾದರೆ ಜನಸಾಮಾನ್ಯರು ಭಾಳ ಖುಷಿಪಟ್ಟಿದ್ದರು. ಎಲ್ಲೋ ಒಂದು ಕಡೆಗೆ ಹಲವಾರು ಜನನಾಯಕರ ಹೆಸರುಗಳು ಬಂತು. ಅವ್ರಿಗೇನಾದರೂ ಶಿಕ್ಷೆ ಆದರೆ ಒಂದಿಷ್ಟು ಸಮಾಜದಲ್ಲಿ ಬದಲಾವಣೆಗಳು ಬರ್ಬೋದು ಅಂತ. ಅಧಿಕಾರಿಗಳ ಸಂಖ್ಯೆ ಅಂತೂ ಬಹಳಷ್ಟು ದೊಡ್ಡದಿದೆ. ಅವರೆಲ್ಲರೂ ಒಳಗಡೆ ಹೋದರು ಅಂತಂತಂದ್ರೆ ಏನಾದರೂ ಒಂದಿಷ್ಟು ನಮ್ಮ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಬರ್ತವೆ ಅಂತೇಳಿ ಅಂತ. ಇದು ಯಾವುದೂ ಕೂಡ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ವರದಿ ವಾಪಸ್ ಕಳಿಸೋದ್ರ ಜೊತೆಗೆ ಈ ವರದಿಯನ್ನು ಶಾಶ್ವತವಾಗಿ ಮುಚ್ಚಾಕಲಿಕ್ಕೆ ಏನಾದರೂ ಒಂದು ವ್ಯವಸ್ಥಿತವಾದ ಸಂಚು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ MC ನಾಣಯ್ಯ ನಮ್ಮ ಜೊತೆಗಿದ್ದಾರೆ, ಮಾಜಿ ಸಚಿವರು, JDS ಮುಖಂಡರು. ನಾಣಯ್ಯನವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನಂಜಯ ಕುಮಾರ್ ಇದ್ದಾರೆ, ಕೇಂದ್ರದ ಮಾಜಿ ಸಚಿವರು, BJP ಮುಖಂಡರು. ಧನಂಜಯ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನ್ನ ಎಡಭಾಗದಲ್ಲಿದ್ದಾರೆ ಉತ್ಸಾಹಿ ವಕೀಲರು, ಸಮಾಜ ಸೇವಕರು, ಸಜನ್ ಪೂವಯ್ಯ. ಸಜನ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ತೇಜಸ್ವಿನಿ, ಮಾಜಿ ಸಂಸದೆ, ಕಾಂಗ್ರೆಸ್ ನಾಯಕಿ. ತೇಜಸ್ವಿನಿಯವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಆರಂಭ ಆಗ್ತಾ ಇದೆ ನಾಣಯ್ಯನವರಿಂದ. ನಾಣಯ್ಯನವರೇ, ನಿನ್ನೆ ಏನು ಕ್ಯಾಬಿನೆಟ್ ನಿರ್ಣಯ ತಗೊಳ್ತು ಅದು ತಮಗೆ ಗೊತ್ತಿರುವಂಥ ವಿಚಾರ. ಅಂದರೆ ಈಗ ಅಬ್ಜೆಕ್ಷನ್ಸ್ಗಳು ಗೊತ್ತಾಗಿದೆ ಇವರಿಗೆ. ಈ ವರದಿನಲ್ಲಿ ಏನೇನು ಲೋಪದೋಷಗಳಿದೆ ಅನ್ನೋದನ್ನು ಪಟ್ಟಿ ಮಾಡಿದ್ದಾರೆ. ನಿನ್ನೆ ಸುರೇಶ್ ಕುಮಾರ್ ಹೇಳಿದ್ರು ಅದನ್ನು. ಹೀಗಾಗಿ ಆ ವರದಿನ ವಾಪಸ್ ಕಳಿಸ್ತಾ ಇದ್ದಾರೆ, ಪರಿಶೀಲಿಸಿ ಅಂತ. ಏನು ಹೇಳ್ತಿರ್ತಾವೆ? ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡ್ರು. ಈ ಲೋಕಾಯುಕ್ತರ ವರದಿ ಬಗ್ಗೆ ನಮಗೆ ಸಂಶಯ ಬಂದಿದೆ. 3 ಸಂಶಯಗಳನ್ನು ಹೇಳ್ತಾರೆ. ಏನು ಸಂಶಯ 3? ಒಂದೇನಪ್ಪ ಅಂತಂದರೆ, ವರದಿ ಕೊಡುವ ಸಂದರ್ಭದಲ್ಲಿ ಶ್ರೀಮಾನ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ವರದಿ ಕೊಟ್ಟಾದಮೇಲೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಾದಮೇಲೆ ಅವರ ಮಂತ್ರಿತನವು ಹೋಯಿತು. ಈಗ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಅಧಿಕಾರದಿಂದ ತೆಗೆದುಕೊಳ್ಬೇಕು ಅಂತ ಕಂಡಾಗ ಅವರಿಗೆ ಒಂದು ನೋಟಿಸನ್ನು ಕೊಡದೆ ಅಧಿಕಾರದಿಂದ ಅವ್ರನ್ನ ತೆಗೆಯುವುದು ಹೇಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಒಂದನೇದು. ಎರಡನೇ ವರದಿ ಏನು ಹೇಳ್ತಾರೆ ಅಂದ್ಕೊಟ್ರೆ, ಅವರಿಗೆ ಬಂದಿರ್ತಕ್ಕಂಥ ಸಂಶಯ, ರಾಜ್ಯ ಸರ್ಕಾರದಲ್ಲಿ ಶ್ರೀಮಾನ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಎಲ್ಲರೂ ಒಟ್ಟಾರೆ ಚರ್ಚೆ ಮಾಡಿ ಒಟ್ಟಾರೆ ಗಡಿ ಹಗರಣವನ್ನು ಲೋಕಾಯುಕ್ತಕ್ಕೆ ವಹಿಸಬೇಕು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಶ್ರೀಮಾನ್ ಯಡಿಯೂರಪ್ಪ. ಅದಕ್ಕೆ ಸರಿಯಾಗಿ ವರದಿಯನ್ನು ಕೊಟ್ಟರು. ಯಡಿಯೂರಪ್ಪ ಅವರ ಸಚಿವ ಸಂಪುಟ ಕೊಟ್ಟಿರ್ತಕ್ಕಂಥ ವರದಿಯನ್ನು ಈ ಲೋಕಾಯುಕ್ತದವರು ಚರ್ಚೆ ಮಾಡಿ ವರದಿ ಮಾಡಿ, ಅದರಲ್ಲಿ ವರದಿ ಕೊಟ್ಟವರು ಕೂಡ ಇತರರಾಗೆ ಪಾಲ್ದಾರರಾಗಿದ್ದಾರೆ, ಲೂಟಿ ಮಾಡಿದ್ದಾರೆ, ತಿಂದಿದ್ದಾರೆ ಅಂತ ವರದಿ ಕೊಟ್ಟರೆ ಅವ್ರ ಮೇಲೆ ವರದಿ ಕೊಡ್ಲಿಕ್ಕೆ ಆಗತ್ತಾ ಲೋಕಾಯುಕ್ತಕ್ಕೆ ಅಂತ ಪ್ರಶ್ನೆ ಮಾಡುವ ಮಟ್ಟಕ್ಕೆ ಇವರು ಬಂದುಬಿಟ್ರೆ, ಹಾಗಾದರೆ ಇವರು ತೀರ್ಮಾನ ಏನು ತಗೊಂಡಿದ್ದಾರೆ ಗೊತ್ತೇನು? ತೀರ್ಮಾನ ಇಷ್ಟೇ, ಅಪ್ಪ ಈ ವರದಿಯನ್ನು ನಾವು ಶೈತ್ಯಾಗಾರಕ್ಕೆ ಹಾಕ್ತೀವಿ, ಇದು ಸ್ಮಶಾನಕ್ಕೆ ಹೋದ ಹೆಣ ಹಿಂದಕ್ಕೆ ಬರೋದಿಲ್ಲ, ಸರ್ಕಾರಕ್ಕೆ ಹೋಗಿದೆ ಈ ಹೆಣ ಅಪ್ಪ, ಈ ಹೆಣ ನಾವು ಸರ್ಕಾರದಿಂದ ಹೊರಗೆ ಕಳಿಸೋದಿಲ್ಲ ಅಂತ ಹೇಳ್ತಾ ತೀರ್ಮಾನಕ್ಕೆ ಬಂದು ಭ್ರಷ್ಟಾಚಾರಕ್ಕೆ ನೇರವಾಗಿ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಇವರು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಇದರ ಲಾಭ ಪಡಿತಾ ಇರ್ತಕ್ಕಂಥವ್ರು ಆ ವರದಿಯಲ್ಲಿ ಯಾರೆಲ್ಲ ಉಂಟು, ಕಾಂಗ್ರೆಸ್ನವರು, BJPಯವರು ಮತ್ತು JDS, ಅವ್ರಿಗೆಲ್ರಿಗೂ ರಕ್ಷಣೆ ಕೊಡ್ಲಿಕ್ಕಿರ್ತಕ್ಕಂಥದ್ದು ಪ್ರಯತ್ನ ಇದರಲ್ಲಿ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇಂಥ ಭ್ರಷ್ಟವಾಗಿರ್ತಕ್ಕಂಥ ಸರ್ಕಾರವನ್ನು ಕಿತ್ತು ತೆಗಿಲಿಕ್ಕೆ ಇವತ್ತು ಜನ ಆಂದೋಲನ ಮಾಡಿ ಅದನ್ನು ಜಾರಿಗೆ ಕೊಡಲೇಬೇಕಾಗತ್ತೆ. ನೀವು ಒಟ್ಟಾರೆ ಸೇರಿ ಹೋರಾಟ ಮಾಡಲೇಬೇಕಾಗತ್ತೆ. ಓಕೆ ಸರ್. ಹಿರಿಯರಾದಂಥ ನಾಣಯ್ಯನವರು ರಾಜ್ಯದ ರಾಜಕೀಯ ಇತಿಹಾಸವನ್ನೆಲ್ಲ ಜಾಲಾಡಿಸುವಂತ ಒಂದು ದೊಡ್ಡ ಭಾಷಣವನ್ನೇ ಮಾಡಿದ್ರು. ಇರ್ಲಿ, ಸಂತೋಷ. ಹೇಳಿದ್ದೀನಿ, ನಾನು ಯಾರ ಪರ ಮಾತಾಡ್ಲಿಕ್ಕೆ ಬಂದಿಲ್ಲ, ಪರ ಮಾತಾಡೋದಿಲ್ಲ, ನಾನು ಇನ್ನೊಬ್ಬನ ಬಟ್ಟಂಗಿ ಅಲ್ಲ. ಲೋಕಾಯುಕ್ತ ವರದಿಯನ್ನ ಬ್ರಾಡ್ಲಿ ದ ಗವರ್ಮೆಂಟ್ ಹ್ಯಾಸ್ ಅಕ್ಸೆಪ್ಟೆಡ್ ದ ರಿಪೋರ್ಟ್ ಆಫ್ ದ ಲೋಕಾಯುಕ್ತ. ಸರಿಯಿಲ್ಲ, ಇದನ್ನು ಒಪ್ಪೋದಿಲ್ಲ, ಒಪ್ಪಿಲ್ಲ. ರಾಜ್ಯ ಸರ್ಕಾರದ ಸಚಿವ ಸಂಪುಟ ಮಾಡಿರುವಂಥ ನಿರ್ಣಯದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಸರ್ವೇ ಸಾಮಾನ್ಯವಾಗಿ ಲೋಕಾಯುಕ್ತ ವರದಿಯನ್ನು ಒಪ್ಪಿಕೊಂಡಿದೆ. ಅದಾದಮೇಲೆ ಅವರು ಹೇಳಿದ್ದೇನು, ಲೋಕಾಯುಕ್ತ ಕಾನೂನಿನ ಪ್ರಕಾರ ಲೋಕಾಯುಕ್ತರು ಕೊಟ್ಟಂಥ ವರದಿ ಅದನ್ನು 3 ತಿಂಗಳ ಒಳಗೆ ಅಧ್ಯಯನ ಮಾಡಿ ಸರ್ಕಾರ ಮುಂದಿನ ಕ್ರಮ ಯಾವುದನ್ನು ಕೈಗೊಳ್ತೇನೆ ಅಂತ ಹೇಳುವಂಥ ಒಂದು ವರದಿಯನ್ನು ವಾಪಸ್ ಲೋಕಾಯುಕ್ತ ಸಂಸ್ಥೆ ಕಳಿಸಿಕೊಡಬೇಕು. ಇದು ತಾಂತ್ರಿಕ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತದ್ದು. ನಾನೇನವರಾಗಿ ಭಾಷಣ ಮಾಡದಿದ್ರೆ ನಾನು ತುಂಬಾ ಭಾಷಣ ಮಾಡಬಹುದು, ಆದ್ರೆ ತಾವು ತಿಳ್ಕೊಳ್ಳಿ, ನಾನೇನವರ ದಯಮಾಡಿ ತಾವು ತಿಳ್ಕೊಳ್ಳಿ, ತಾವು ಕಾನೂನು ಸಚಿವರಾಗಿದ್ದಂತವ್ರು ತಿಳ್ಕೊಳ್ಳಿ ದಯಮಾಡಿ. ಲೋಕಾಯುಕ್ತ ಕಾನೂನಿನ ವಿಧಿ 7ನೇ ಪ್ರಕಾರ ರಾಜ್ಯ ಸರ್ಕಾರ ಲೋಕಾಯುಕ್ತರಿಗೆ ಈ ಒಂದು ತನಿಖೆ ಮಾಡಿ ಅಂತ ಹೇಳಿ
ಆ ರೀತಿಯಲ್ಲಿ ಅದನ್ನು ಒಪ್ಪಿಸಿಕೊಟ್ಟಿತ್ತು. ಅದರ ಬದಲಿಗೆ ಲೋಕಾಯುಕ್ತರು ಏನು ಮಾಡಿದರು, ಯಾರೋ ಒಬ್ಬರು ಸಾರ್ವಜನಿಕರು ಕೊಟ್ಟಂಥ ದೂರನ್ನು ತನಿಖೆ ಮಾಡಿದಾಗ ಲೋಕಾಯುಕ್ತರು ಏನು ಮಾಡಬೇಕು, ಕಲಂ 13ನೇ ಪ್ರಕಾರ ಇರುವಂಥ ಅಧಿಕಾರ, ಅಂಥ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ದುರುದ್ದೇಶದಿಂದ ಕೆಲವು ವ್ಯಕ್ತಿಗಳ ಹೆಸರನ್ನು ಮಾತ್ರ ಹೆಸರಿಸಿ ಕೆಲವು ವ್ಯಕ್ತಿಗಳನ್ನು ರಾಜಕೀಯವಾಗಿ ಮಟ್ಟ ಹಾಕಬೇಕು ಅಂತ ಹೇಳುವಂತ ಹುನ್ನಾರವನ್ನ ನಡೆಸಿದ್ರು. ನಾನು ಆ ದಿವಸ ಕೂಡ ಹೇಳಿದ್ದೆ, ದಯಮಾಡಿ ಇದನ್ನು ಒಪ್ಪಿಕೊಳ್ಳಿ. ಇವತ್ತು ರಾಜ್ಯದ, ನಾನು ಹೇಳುವಂತ ಮಾತಲ್ಲ ಇದು, ರಾಜ್ಯದ ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯವನ್ನು ಕೇಳಿದಾಗ ಅವರು ಹೇಳಿದರು, ಈ ದೇಶದ ಕಾನೂನು ಏನು ಹೇಳ್ತದೆ, ಈ ದೇಶದಲ್ಲಿ ಒಬ್ಬ ರಂಗನಾಥ್ ಅವರೇ ಸಾರ್ವಜನಿಕವಾಗಿ ಹಾಡು ಹಗಲಲ್ಲಿ ಕೊಲೆ ಮಾಡಿದಂಥ ಕೊಲೆಗಾರ ಇದ್ರೂ ಕೂಡ ಅವನನ್ನು ಕೂಡ ನ್ಯಾಯಾಲಯದಲ್ಲಿ ವಿಚಾರಣೆಗೊಳಪಡಿಸಿ ಸಾಕ್ಷಿ ಆಧಾರದ ಮೇಲೆ ಮಾತ್ರ ಅವನಿಗೆ ಶಿಕ್ಷೆಯನ್ನು ವಿಧಿಸುವಂತದ್ದು. ಲೋಕಾಯುಕ್ತರು ಏನ್ ಮಾಡಿದ್ರು, ಯಾವೊಬ್ಬನಿಗೂ ನೋಟಿಸ್ ಅನ್ನ ಕೊಡ್ಲಿಲ್ಲ, ಯಾರೊಬ್ಬರಿಗೂ ಕೂಡ ಹೇಳುವಂತ ಅವಕಾಶವನ್ನ ಕೊಡ್ಲಿಲ್ಲ, ಯಾರ ಮಾತನ್ನು ಕೇಳಲಿಲ್ಲ. ಕೂತ್ಕೊಂಡು ರಿಪೋರ್ಟ್ ಅನ್ನ ತಯಾರು ಮಾಡಿ ನನ್ನ ರಿಪೋರ್ಟ್ ಏನಿದೆ ಇದು ನ್ಯಾಯಾಲಯದ ಆದೇಶಕ್ಕಿಂತ ಹೆಚ್ಚು ಅಂತ ಹೇಳುವಂತ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ರಂಗನಾಥ್ ಅವರೇ ದಯಮಾಡಿ, ಲೋಕಾಯುಕ್ತರ ವರದಿ ಅಂತಿಮ ಅಂತ ಆಗಿದ್ದಿದ್ರೆ ಯಾಕೆ ನ್ಯಾಯಾಲಯಕ್ಕೆ ಪ್ರತ್ಯೇಕವಾಗಿ ದೂರುಗಳನ್ನು ಸಲ್ಲಿಸಿದ್ರಿ? ಸಿರಾಜಿನ್ ಬಾಷಾ ಅವರನ್ನು ಉಪಯೋಗ ಯಾಕೆ ಮಾಡಿದ್ರಿ? ಯಾಕೆ 5 ಕೇಸುಗಳನ್ನು ಹಾಕಿದ್ರಿ? ಲೋಕಾಯುಕ್ತರ ಈ ಜಡ್ಜ್ಮೆಂಟ್ನ ಆಧಾರದ ಮೇಲೆ ಎಲ್ಲರ ತಲೆಯನ್ನು ಕಡಿಬೋದಿತ್ತಲ್ಲ, ಯಾಕೆ ಹೋದ್ರಿ ಕೋರ್ಟಿಗೆ? ಯಾಕೆ ನ್ಯಾಯಾಲಯಕ್ಕೆ? ನಿಮಗೂ ಗೊತ್ತಿದೆ ಲೋಕಾಯುಕ್ತರಿಗೆ ಇರುವಂತಹದ್ದು ಸೀಮಿತ ಅಧಿಕಾರ. ಲೋಕಾಯುಕ್ತರು ಕೇವಲ ಒಂದು ಸಲಹೆಯನ್ನು ಮಾಡಬಹುದು ಸರ್ಕಾರಕ್ಕೆ ಹೊರತಾಗಿ ಅಂತಿಮವಾದಂಥ ಆದೇಶ ಮಾಡುವಂತ ನ್ಯಾಯಾಧೀಶರ ನ್ಯಾಯಾಲಯದ ಹಕ್ಕು ಲೋಕಾಯುಕ್ತರಿಗಿಲ್ಲ. ಅದಕ್ಕಾಗಿ ರಂಗನಾಥ್, ನಿನ್ನೆ ರಾಜ್ಯದ ಸರ್ಕಾರ ಮಾಡಿದಂಥ ತೀರ್ಮಾನ ಏನು? ಲೋಕಾಯುಕ್ತರೇ ದಯಮಾಡಿ ಇದನ್ನ ವಿವರಣೆ ಕೊಡಿ. ನೀವು ನಿಮ್ಮ ಅಧಿಕಾರವನ್ನ ಮೀರಿ ವರ್ತನೆ ಮಾಡಿದ್ದೀರಿ, ಅಧಿಕಾರವನ್ನ ಮೀರಿ ರಾಜಕೀಯವಾದಂತಹ ದುರುದ್ದೇಶದಿಂದ ರಾಜಕೀಯ ಹುನ್ನಾರ ಮಾಡಿದಂತಹದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಅದಕ್ಕಾಗಿ ಇದರ ಬಗ್ಗೆ ವಿವರಣೆಯನ್ನ ಕೊಡಿ. ಇದು 2ನೇ ಅಂಶ. 3ನೇ ಅಂಶ, ಇವತ್ತು ಸರ್ಕಾರ ಹೇಳ್ತಾ, ಸರ್ಕಾರ ಅದನ್ನೇ ಹೇಳಿದೆ, ರಾಜಕೀಯ ಹುನ್ನಾರ ದುರುದ್ದೇಶ ಅಂತ ಸರ್ಕಾರ ಹೇಳಿದಾರಂತೆ. ರಾಜಕೀಯ ಹುನ್ನಾರ ದುರುದ್ದೇಶ ಅಂತ ಸರ್ಕಾರ ಹೇಳಿದ್ದಾರೆ ಅಂತ ಹೇಳ್ತಾರೆ ಇವರು. ದಯವಿಟ್ಟು ಅವ್ರು ಹೇಳಿರ್ಲಿಲ್ಲ, ನನ್ನ ಪತ್ರಿಕೆಯಲ್ಲಿ ಅದು ಬರಲಿಲ್ಲ. ಆದ್ರೆ ಧನಂಜಯ ಕುಮಾರ್ ಅವರು ಹೇಳ್ತಾರೆ ಸರ್ಕಾರದ ಪರ. ಹೌದು, ರಾಜಕೀಯ ದುರುದ್ದೇಶ, ರಾಜಕೀಯದ ಹುನ್ನಾರ. ಶ್ರೀಮಾನ್ ಸಂತೋಷ್ ಹೆಗ್ಡೆ ಅವರ ಅಪ್ರಾಮಾಣಿಕರು, ಶ್ರೀಮಾನ್ ಸಂತೋಷ್ ಹೆಗ್ಡೆ ಅವರು ಭ್ರಷ್ಟರು ಅಂತ ಹೇಳ್ತಾರೆ ಇವರು. ಶ್ರೀಮಾನ್ ಸಂತೋಷ್ ಹೆಗ್ಡೆ ಅವರೇ ಭ್ರಷ್ಟರು ಅಂತ ಹೇಳ್ತಾರೆ. ನಿಮ್ಮ ಮಟ್ಟಿಗೆ ಸಂತೋಷ್ ಹೆಗ್ಡೆ ಅವರು ಭಾರಿ ಬುದ್ಧಿವಂತರು, ಅವರಷ್ಟು ಖಂಡಿತ ಸಜ್ಜನರು, ಸಂಭಾವಿತರು ಯಾರು ಇಲ್ಲದೇ ಇರಬಹುದು. ನಿಮ್ಮ ಭಾವನೆಯನ್ನ ನಾನು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ಮೀರಬಾರದು. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಯವರು, ಇವರು ಪಕ್ಷದ ರಾಜ್ಯದ ಅಧ್ಯಕ್ಷರು, ಅವರ ವಿರುದ್ಧನೂ ಕೂಡ ಇದೇ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಇದೆ ತಾನೇ? ಹೌದು. ಸಾರ್ವಜನಿಕ ಜೀವನದಲ್ಲಿ ಏನಾದರೂ ನಿಮಗೆ ಸಾರ್ವಜನಿಕ ಜೀವನದ ಬಗ್ಗೆ ಅಷ್ಟು ಕಾಳಜಿ ಇದ್ದಿದ್ರೆ ಅವರ ರಾಜೀನಾಮೆ ಕೊಡಿಸಿದ್ರ ನೀವು? ಅವರ ಲೋಕಸಭಾ ಸದಸ್ಯಕ್ಕೆ ರಾಜೀನಾಮೆ ಕೊಡಿಸಿದ್ರ ನೀವು? ನೀವು ಬೇರೆಯವರ ಬಗ್ಗೆ ಪ್ರಯತ್ನ ಮಾಡ್ತೀರಿ, ನಿಮ್ಮನ್ನ ಮಾತ್ರ ಬಚಾವ್ ಮಾಡಿಕೊಳ್ಳುವಂತ ಪ್ರಯತ್ನ. ಯಾರ ಕಾಲದಲ್ಲಾಯ್ತು ಇಷ್ಟು ದೊಡ್ಡ ಭ್ರಷ್ಟಾಚಾರ? ಯಾರ ಕಾಲದಲ್ಲಾಯ್ತು ಗಣಿ ಹಗರಣ? ಸಾರ್ವಜನಿಕರು ಜನ ನಿಮ್ಗೆ ಸರಿಯಾದಂತ ಪಾಠವನ್ನು ಕಲಿಸಿದ್ದಾರೆ. ಓಕೆ, ಇಬ್ಬರು ನಾಯಕರು ಮಾತಾಡಿದಾಯ್ತು. ಬನ್ನಿ ಸಜ್ಜನ್ ಪೂವಯ್ಯ ಏನ್ ಹೇಳ್ತಾರೆ ಕೇಳೋಣ. ಸಜ್ಜನ್, ತಮ್ಮ ಸರದಿ. ದಿಸ್ ಇಸ್ ಅ ಮಾಸ್ಟರ್ ಸ್ಟ್ರೋಕ್ ಆಫ್ ದ ಗವರ್ಮೆಂಟ್. ಮಾಸ್ಟರ್ ಸ್ಟ್ರೋಕ್ ಯಾಕೆ ಅಂತಂದ್ರೆ, ಕಾಯ್ದೆ ಕೆಳಗಡೆ ಅಂದ್ರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಕೆಳಗಡೆ 90 ದಿನಗಳ ಕಾಲಾವಕಾಶ ಸರ್ಕಾರಕ್ಕಾಗಲಿ ಅಥವಾ ಕಾಂಪಿಟೆಂಟ್ ಅಥವಾ ಗವರ್ನರ್ಗಾಗಲಿ, ಇದು ಯಾರ ಮುಂದೆ ನೀವು ಮಂಡನೆ ಮಾಡ್ತಿರೋ ರಿಪೋರ್ಟನ್ನು ಅವರಿಗೆ 90 ದಿವಸಗಳ ಕಾಲ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ರಿಪೋರ್ಟನ್ನು ಪರಿಶೀಲನೆ ಮಾಡಿ ಏನು ಕ್ರಮಗಳನ್ನು ತಗೊಳ್ತಿರೋ ಆ ಕ್ರಮಗಳನ್ನು ತಗೊಳ್ಳಿ ಅಂತ. ಅದ್ರ ಬಗ್ಗೆ ನಾನು ಕೂತ್ಕೊಂಡು ವಾದ ಮಾಡ್ತೇನೆ ಅಥವಾ ನೋಡ್ತೇನೆ 90 ದಿವಸ ಅಂತಲ್ಲ. ಆ 90 ದಿವಸದಲ್ಲಿ ನೀವು ಇಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಕ್ರಮ ತೆಗೆದುಕೊಂಡ ಮೇಲೆ ಆ ಕ್ರಮ ತೆಗೆದುಕೊಂಡಂತಹ ಒಂದು ವರದಿಯನ್ನು ನನಗೆ ಅಂದರೆ ಲೋಕಾಯುಕ್ತರಿಗೆ ನೀವು ಕೊಡಬೇಕು. ಲೋಕಾಯುಕ್ತರು ಅದನ್ನು ನೋಡಿ ಸರಿ ಸರ್ಕಾರ ನನ್ನ ರಿಪೋರ್ಟಿನ ಮೇಲೆ ಕ್ರಮವನ್ನು ತೆಗೆದುಕೊಂಡಿದೆ, ಇದು ಸರಿಯಾಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿಯುತ್ತೆ. ಇಲ್ಲ ನೀವು ಕ್ರಮ ತೆಗೆದುಕೊಂಡಿಲ್ಲ, ನನ್ನ ರಿಪೋರ್ಟ್ ಇದ್ರೂ ಕೂಡ ನೀವು ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಒಂದು ವಿಶೇಷ ವರದಿಯನ್ನು ಮಾಡಿ ಗವರ್ನರ್ಗೆ ಸಬ್ಮಿಟ್ ಮಾಡ್ಬೋದು. ಆ ವಿಶೇಷ ವರದಿಯನ್ನು ಗವರ್ನರ್ಗೆ ಸಬ್ಮಿಟ್ ಮಾಡಿದ್ರೆ, ನೋಡಿ ನಾನು ಇಂತಹ ರಿಪೋರ್ಟನ್ನು ಮಾಡಿದ್ರೂ ಕೂಡ ಸರ್ಕಾರ ಇದ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿಲ್ಲ, ಅದಕ್ಕೆ ನೀವು ಕ್ರಮ ತೆಗೆದುಕೊಳ್ಳಿ ಅಂತ ಮಾಡಿದ್ರೆ
ಆದರೂ ಗವರ್ನರ್ ಕೂಡ ಅದ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಲೋಕಾಯುಕ್ತರ ಕಾಯ್ದೆ ಕೆಳಗಡೆ ಪ್ರಾಸಿಕ್ಯೂಷನ್ ಅನ್ನು ನಡೆಸಬಹುದು. ಅದಕ್ಕೆ ಗವರ್ನರಿನ ಸ್ಯಾಂಕ್ಷನ್ ಕೂಡ ಬೇಕಾಗಿಲ್ಲ. 90 ದಿವಸಗಳ ಕಾಲ ಮುಗಿತಾ ಇದೆ. ಸರ್ಕಾರ ಏನು ಮಾಡಬೇಕು? ಕ್ರಮ ತೆಗೆದುಕೊಳ್ಳಬೇಕು. ಏನು ಕ್ರಮ ತೆಗೆದುಕೊಂಡ್ರು 90 ದಿವಸದಲ್ಲಿ? ಏನೂ ಕ್ರಮ ತೆಗೆದುಕೊಂಡಿಲ್ಲ. ಸೊ ನಾವು ಎಕ್ಸಾಮಿಗೆ ಹೋದಾಗ ನಾವೇನಾದರೂ ಎಕ್ಸಾಮಲ್ಲಿ ರೆಡಿ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಹೊಟ್ಟೆ ನೋವು ಆಗೋಗಿದೆ, ನನಗೆ ಕಾಲು ನೋವು ಆಗೋಗಿದೆ, ನಾನು ಮೂರ್ಛೆ ಬಿದ್ದು ಹೋಗಿದ್ದೀನಿ, ನನಗೆ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ ಅಂತೀವಲ್ವಾ? ಅದೇ ಥರದಲ್ಲಿ ಸರ್ಕಾರ ಏನು ಮಾಡಿದೆ? ಇವತ್ತು ರಿಪೋರ್ಟನ್ನು ನೋಡಿದ್ದೇವೆ, ನಾವು ಕಾನೂನು ತಜ್ಞರನ್ನು ಕೇಳಿದ್ದೇವೆ. ಇದರಲ್ಲಿ ನಮ್ಗೆ ಏನೋ 2-3 ಅಂಶಗಳು ಗೊತ್ತಾಗ್ತಾ ಇಲ್ಲ. ನಾವು ಪ್ರಿನ್ಸಿಪಲ್ಸ್ ಅವರು ನ್ಯಾಚುರಲ್ ಜಸ್ಟಿಸ್ ಇದರಲ್ಲಿ ಸರ್ವಾಗಿಲ್ಲ. ಅದಕ್ಕೆ ನಾವು ಲೋಕಾಯುಕ್ತರಿಗೆ ಪುನಃ ಪರಿಶೀಲನೆ ಮಾಡಿ ಕಳಿಸ್ಕೊಳ್ತೇವೆ. ಲೋಕಾಯುಕ್ತರಿಗೆ ಪುನರ್ ಪರಿಶೀಲನೆ ಮಾಡಲು ಕಳಿಸಿಕೊಳ್ಳಲು ಕಾಯ್ದೆಯಲ್ಲಿ ಏನು ಪವರ್ಸೇ ಇಲ್ಲ. ಅದನ್ನು ಮಾಡೋದು ಬಿಟ್ಟು ನೀವು ಕ್ರಮ ತೆಗೆದುಕೊಳ್ಳೋದು ಬಿಟ್ಬಿಟ್ಟು ಇದು ನಮ್ಮ ಕೋರ್ಟಿಂದ ಇವರ ಕೋರ್ಟಿಗೆ, ಇವರ ಕೋರ್ಟಿಂದ ನಮ್ಮ ಕೋರ್ಟಿಗೆ ಮಾಡಿದ್ರೆ ಇದರಲ್ಲಿ ಸಫರ್ ಆಗೋದು ಯಾರು ಅಂತ ಹೇಳಿದ್ರೆ BJP, JDS, ಕಾಂಗ್ರೆಸ್ ಅಲ್ಲ. ಸಫರ್ ಆಗೋದು ಜನಸಾಮಾನ್ಯರು. ನಮಗೆ ಬೇಕಾಗಿದ್ದು ಈ ಲೋಕಾಯುಕ್ತ ಕಾಯ್ದೆ ಬರಬೇಕು ಅಂತ ಹೇಳಿದ್ರೆ ಹೋರಾಟಗಳು ನಡೆಸಿ, ಇವಾಗ ಅಣ್ಣಾ ಹಜಾರೆ ಏನೋ ಲೋಕಪಾಲ್ ಮಾಡ್ತಾರೆ, ಹೋರಾಟಗಳು ನಡೆಸಿ ನಮ್ಮ ಭಾರತಕ್ಕೆ ಮಾದರಿಯಾದಂಥ ಒಂದು ಕಾನೂನು ತಂದ ಮೇಲೆ ನೀವು ಅದರಲ್ಲಿ ಬರೋ ರಿಪೋರ್ಟಿಗೆ ನೀವು ಎಳ್ಳು ನೀರು ಹಾಕಿದ್ರ ಅಂತ ಕೇಳಿದ್ರಲ್ವ? ಎಳ್ಳು ನೀರು ಹಾಕೋದು ಜನರು ಸತ್ತ ಮೇಲೆ. ಈ ರಿಪೋರ್ಟ್ ಸತ್ತಿಲ್ಲ, ಬದುಕಿರೋ ರಿಪೋರ್ಟಿಗೆ ನೀವು ಎಳ್ಳು ನೀರು ಹಾಕಿ ವಾಪಸ್ ಕಳಿಸ್ತಾ ಇದ್ದೀರಾ. ಇದರಿಂದ ಏನಾಗುತ್ತೆ ಅಂತ ನೋಡಿ. ನೀವು ಪಾರದರ್ಶಕತೆಯಿಂದ ನೀವು ಅಂಶಗಳನ್ನು ನೋಡಿ, ಕಾನೂನು ಬಿಟ್ಬಿಡಿ. ಇವತ್ತು ಲೋಕಾಯುಕ್ತರಿಲ್ಲ, ಇವಾಗ ನೀವು ರಿಪೋರ್ಟ್ ಮೇಲೆ ಆಕ್ಷನ್ ತಗೊಂಡಿಲ್ಲ, ವಾಪಸ್ ಕಳಿಸಿದ್ದೀರಾ. ಹೊಸ ಲೋಕಾಯುಕ್ತರು ಬರೋ ತನಕ ಅದ್ರ ಮೇಲೆ ಏನು ಪರಿಶೀಲನೆ ನಡೆಸೋದಿಲ್ಲ. ಅಲ್ಲಿ ತನಕ ನಮ್ಮ ಈ ಶಾರ್ಟ್ ಟರ್ಮ್ ಮೆಮರಿ ಮುಗ್ದೋಗುತ್ತೆ. ಅದಕ್ಕೆ ನೀವು ತಿಲಾಂಜಲಿ ನಡೆಸಿದ್ದೀರಾ. ಸಂವಿಧಾನಕ್ಕೆ ವಿರೋಧವಾಗಿರುವಂತಹ ಲೋಕಾಯುಕ್ತರಿಗೆ ವಿಶೇಷ ಅಧಿಕಾರ, ಒಬ್ಬ ನಿಯುಕ್ತನಾದಂಥ ಮುಖ್ಯಮಂತ್ರಿ, ಒಬ್ಬ ನಿಯುಕ್ತನಾದಂಥ ಮಂತ್ರಿ ಅಂಥವನನ್ನು ಅಧಿಕಾರದಿಂದ ಬಿಟ್ಟು ಕೆಳಗಿಳಿಯಬೇಕು ಅಂತ ಹೇಳುವಂತಹ ಅಧಿಕಾರವನ್ನ ಲೋಕಾಯುಕ್ತ ಕಾನೂನು, ಸಾಮಾನ್ಯ ಕಾನೂನು, ಆ ಕಾನೂನಿನಲ್ಲಿ ಕೊಡಮಾಡುವಂತದ್ದು ಇದು ಸಂವಿಧಾನಕ್ಕೆ ವಿರೋಧವಾದಂತದ್ದು. ಅದಕ್ಕಾಗಿ ಕಾನೂನು ಅಭಿಪ್ರಾಯ ಪಡೆಯಬೇಕು ಅಂತ ಸರ್ಕಾರ ಹೇಳಿರುವಂತದ್ದು. ದಯಮಾಡಿ ಇದಕ್ಕೆ ಹೇಳಿ ತಾವು. ಈ ಕಾನೂನು ನಮ್ಮ ಸಂವಿಧಾನಕ್ಕೆ ಬಹಿರಂಗ ಅನ್ನೋ ಒಂದು ಮನಸ್ಥಾಪನೆ ತಮ್ಮಲ್ಲಿದ್ರೆ ದಯವಿಟ್ಟು ಕೋರ್ಟಿಗೆ ಹೋಗಿ ನೋಡಿ, ಈ ಕಾನೂನನ್ನು ಬಹಿರಂಗಗೊಳಿಸಿ ಅನ್ನೋ ಒಂದು ಪೆಟಿಷನ್ ಅನ್ನು ಹಾಕಿ. ಅದನ್ನ ನೀವು ಹಾಕಿಲ್ಲ. ಒಂದು ನಿಮಿಷ ಅದನ್ನ ಹಾಕಿಲ್ಲ. ದಯವಿಟ್ಟು ನನಗೂ ನೀವು ಉತ್ತರ ಕೊಡುವಂತ ಅವಕಾಶವನ್ನು ಕೊಡಿ. ಅದನ್ನ ನೀವು ಹಾಕಿಲ್ಲ. ಆ ರಿಪೋರ್ಟ್ ಅನ್ನು ತಯಾರು ಮಾಡಿದ್ದು ಯಾರೋ ಬಯಲಲ್ಲಿ ಆಟ ಆಡುವ ಮಕ್ಕಳಲ್ಲ. ಆ ರಿಪೋರ್ಟ್ ಅನ್ನು ತಯಾರು ಮಾಡಿರುವವರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ. ಆ ರಿಪೋರ್ಟ್ ಅನ್ನು ತಯಾರು ಮಾಡುವಾಗ ನೀವು ಯಾರು ಕೇಳಿಲ್ಲ. ಅದೇ ಕಾನೂನಿನ ಕೆಳಗಡೆ ಅವರಿಗೆ ರೆಫರೆನ್ಸ್ ಮಾಡಿದ್ರ. ರಿಪೋರ್ಟ್ ಬಂದಾಗ ಇದು ಕಹಿಯಾದಂಥ ರಿಪೋರ್ಟ್, ಸಿಹಿಯಾದಂಥ ರಿಪೋರ್ಟ್ ಅಲ್ಲ ಅಂತ ಗೊತ್ತಾದಾಗ ಆ ಕಾನೂನೊಳಗಡೆಗೆ ಈ ಟೆಕ್ನಿಕ್ಯಾಲಿಟೀಸ್ ಇದೆ, ಆ ಟೆಕ್ನಿಕ್ಯಾಲಿಟೀಸ್ ಇದೆ ಅಂತೀರಾ. ಅದಕ್ಕೆ ಉತ್ತರ ಕೊಡ್ತೇನೆ. ಉತ್ತರ ಏನು ಅಂತ ಹೇಳಿದ್ರೆ, ಈ ಕಾನೂನಿನ ಕೆಳಗಡೆ ಲೋಕಾಯುಕ್ತರಿಗೆ ನೋಡಿ, ಇಂತಹ ಪಬ್ಲಿಕ್ ಆಫೀಸಲ್ಲಿ ಇರುವವರು ಈ ಪಬ್ಲಿಕ್ ಆಫೀಸಲ್ಲಿ ಇರಬಾರ್ದು ಅನ್ನುವ ಘೋಷಣೆ ಮಾಡುವಂತಹ ಅಧಿಕಾರ ಇದೆ. ಅವರನ್ನ ತೆಗೆಯುವಂತ ಅಧಿಕಾರ ಇಲ್ಲ. ಇದರಲ್ಲೂ ಕೂಡ ಲೋಕಾಯುಕ್ತರು, ಇದರಲ್ಲೂ ಕೂಡ ಒಂದು ನಿಮಿಷ, ಇದರಲ್ಲೂ ಕೂಡ ಲೋಕಾಯುಕ್ತರು ಯಡಿಯೂರಪ್ಪನವ್ರನ್ನ ತೆಗೆದು ಬಿಡಿ ಅಂತ ಹೇಳಿಲ್ಲ. ಯಡಿಯೂರಪ್ಪನವರು ಅಂತ ಇರಬಾರ್ದು ಅನ್ನೋ ಘೋಷಣೆ ಮಾಡಿದ ಮೇಲೆ ಅದು ಗವರ್ನರ್ ಬಿಟ್ಟಿದ್ದು. ಅದರ ಮೊದಲು ನೀವು ರಿಸೈನ್ ಮಾಡಿದ್ದೀರಾ. ನಾನು ಕೇಳಿದಂತದ್ದು ಆ ರೀತಿಯ ಘೋಷಣೆ ಮಾಡುವಂತದ್ದು ಸಂವಿಧಾನದ 164ನೇ ವಿಧಿಗೆ ಅನ್ವಯ ಆಗ್ತದೋ ಅಥವಾ ವ್ಯತಿರಿಕ್ತ ಆಗ್ತದ ಅಂತ ನಾನು ಕೇಳಿದ್ದು. ದಯಮಾಡಿ ಹೇಳಿ. ಆ ವಿಷಯವನ್ನ ಕೋರ್ಟ್ ತಿಳಿಸಬೇಕು. ನಾನು ಆಮೇಲೆ ನಮ್ಮ ಮಿತ್ರರಲ್ಲ. ಎಲ್ಲ ಪಕ್ಷದ ರಾಜಕಾರಣಿಗಳು ಸಂತೋಷ್ ಹೆಗಡೆಯವರನ್ನ, ಲೋಕಾಯುಕ್ತರನ್ನ ಹೊಗಳಿದ್ದಾರೆ, ತೆಗಳಿದ್ದಾರೆ. ಅದಕ್ಕೆ ಮಣೆ ಹಾಕದೆ ಅವರ ಕರ್ತವ್ಯವನ್ನ ಮಾಡಿದ್ದಾರೆ. ದಯಮಾಡಿ ಪ್ರಸ್ತುತ ಅಧಿಕಾರಾರೂಢ BJP ಸರ್ಕಾರ ದಯವಿಟ್ಟು ಸನ್ಮಾನ್ಯ ಸಂತೋಷ್ ಹೆಗಡೆಯವರ ಪ್ರಾಮಾಣಿಕತೆಯನ್ನ, ಬದ್ಧತೆಯನ್ನ, ಕರ್ತವ್ಯ ನಿಷ್ಠೆಯನ್ನ ಪ್ರಶ್ನೆ ಮಾಡಿ ಜನರ ಕಣ್ಣಲ್ಲಿ ಸಣ್ಣವರಾಗಬೇಡಿ ಅಂತೇಳಿ ವಿನಂತಿ ಮಾಡ್ತೇನೆ. ಮುಖ್ಯಮಂತ್ರಿಯೊಬ್ಬರು ನಾಡನ್ನ ಕಾಯುವ ತಂದೆಯ ಸ್ಥಾನದಲ್ಲಿರ್ತಕ್ಕಂಥವ್ರು. ರಾಜಕಾರಣಿಗಳು ಅವರ ಕರ್ತವ್ಯವನ್ನ ಮಾಡಿದ್ರೆ, ಪ್ರಾಮಾಣಿಕವಾದಂಥ ಅಧಿಕಾರಿಗಳು ಅವರ ಕರ್ತವ್ಯವನ್ನ ಮಾಡಿದ್ರೆ ಇಂಥ ಒಂದು ಹಗರಣ ನಡೆಯೋದಕ್ಕೆ ಸಾಧ್ಯನೇ ಇರಲಿಲ್ಲ. ವಿರೋಧ ಪಕ್ಷದಲ್ಲಿರಲಿ, ರೂಲಿಂಗ್ ಪಾರ್ಟಿಯಲ್ಲಿ ರಾಜಕಾರಣಿಗಳು ಫೇಲ್ಯೂರ್ ಆಗಿದ್ದಾರೆ, ಅಧಿಕಾರಿಗಳು ಫೇಲ್ಯೂರ್ ಆಗಿದ್ದಾರೆ. ಅದಕ್ಕೋಸ್ಕರ ಸರ್ಕಾರದ ವಿರುದ್ಧ ಜನಾಂದೋಲನ ಶುರುವಾದಾಗ ಸರ್ಕಾರವೇ ಲೋಕಾಯುಕ್ತಕ್ಕೆ ವಹಿಸಿದಂತ ಒಂದು ಪ್ರಕರಣದಲ್ಲಿ ಆ ವರದಿಯನ್ನ ಇವತ್ತು ತಿರಸ್ಕಾರ ಮಾಡ್ತಕ್ಕಂಥದ್ದು ದಾವಂತ ಇಲ್ಲ ಈ ಸರ್ಕಾರಕ್ಕೆ. 3 ತಿಂಗಳಾಗಿದೆ. ಅದು ICUನಲ್ಲಿರ್ತಕ್ಕಂಥದ್ದು. ಗಣಿಗಾರಿಕೆಯಿಂದಾಗಿ ಒಬ್ಬ ಮುಖ್ಯಮಂತ್ರಿ ಪದಚ್ಯುತರಾಗಿದ್ದಾರೆ. BJPಯ ರಾಜಕಾರಣ ಅಲ್ಲೋಲ ಕಲ್ಲೋಲ ಆಗಿದೆ. ಅಂತ ಸ್ಥಿತಿಯಲ್ಲಿ 90 ದಿನಗಳ ಅವಧಿ ಏನು ಕೊಡ್ತಾರೆ, ದಾವಂತ ಇಲ್ಲ. 3 ತಿಂಗಳು ಕಳೀತಿದೆ ಎನ್ನುವಾಗ ನೆಪವನ್ನು ಹುಡುಕ್ತಕ್ಕಂಥದ್ದೇ ಈ ಸರ್ಕಾರಕ್ಕೆ ಯಾವುದೇ ರೀತಿಯ ಬದ್ಧತೆ ಇಲ್ಲ. ನಾಡಿನ ಜನತೆಯ ಬಗ್ಗೆ, ಕಾನೂನಿನ ಬಗ್ಗೆ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಅಂತಕ್ಕಂಥದ್ದನ್ನ ನೇರವಾಗಿ ತೋರಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಮೇಡಮ್, ಮತ್ತಷ್ಟು ನಿಮ್ಮಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ.
ನಾಯಕರಾಯಿತು, ಇನ್ನು ನಿಮ್ಮ ಸರದಿ ಅಂದರೆ ಜನಸಾಮಾನ್ಯರ ಸರದಿ. ನೀವೇನು ಪ್ರಶ್ನೆ ಕೇಳ್ತೀರಿ, ನಾಯಕರೇನು ಉತ್ತರ ಕೊಡ್ತಾರೆ ನೋಡೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ. 100 ರೂಪಾಯಿ ಕದ್ದಿರೋರ ಬಗ್ಗೆ ಸಾಕಷ್ಟು ಸಂಕ್ಷಿಪ್ತವಾದ ವರದಿಯಾಗಿದೆ. ಅದರಲ್ಲಿ 90 ರೂಪಾಯಿ ಕದ್ದಿರೋರ ಬಗ್ಗೆ ಏನೂ ಕೂಡ ವರದಿಯಾಗಿಲ್ಲ. ಗೌರವರಿಂದ ಅಪಾಯಿಂಟ್ ಆದ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಏನಿದೆ ಅವ್ರನ್ನ ವಜಾ ಮಾಡಿ ಅಂತ ಶಿಫಾರಸು ಮಾಡೋಕ್ಕೆ ಎಷ್ಟು ಮಟ್ಟಿಗೆ ಲೋಕಾಯುಕ್ತ ಮಾನ್ಯ ಶ್ರೀ ಸಂತೋಷ್ ಅವರಿಗೆ ನೈತಿಕತೆ ಹಕ್ಕಿದೆ?